ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಈ ಟೆಕ್ ವಿಡಿಯೋದಲ್ಲಿ ನಾವು ಕಡಿಮೆ ದರದಲ್ಲಿ ಹೈ ಕ್ವಾಲಿಟಿ ಆಡಿಯೋವನ್ನು ಹೇಗೆ ಪಡಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾನು ಉತ್ತಮ ಕ್ವಾಲಿಟಿಯ ಆಡಿಯೋವನ್ನು ಪಡೆಯುವ ಸಲುವಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನಲ್ಲಿರುವಂಥ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಸ್ಮಾರ್ಟಾನ್ ಕಂಪ್ನಿಯ ವೈರ್ಡ್ ಲೆವೆಲರ್ ಮೈಕ್ ಇದೆ. ಈ ಮೈಕನ್ನು ನನಗೆ ಅನುಕೂಲ ತಕ್ಕಂತೆ ಸ್ವಲ್ಪ ಈ ಒಂದು ತಂತಿಯನ್ನು ತೆಗೆದುಕೊಂಡು ಹೆಡ್ ಬ್ಯಾಂಡಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ಆದರೆ ಇದೊಂದು ವೈರ್ಡ್ ಲೆವೆಲರ್ ಮೈಕ್ರೋಫೋನು. ಈ ಮೈಕ್ರೋಫೋನ್ ಸಹಾಯದಿಂದ ನಾವು ಉತ್ತಮವಾದ ಆಡಿಯೋವನ್ನು ಪಡಿಬಹುದೋ ಇಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡೋಣ. ಹಾಗೆಯೇ ಲೈವ್ ಸೌಂಡ್ ಮಾನಿಟರ್ ಮಾಡಲಿಕ್ಕೆ ನಮಗೆ ಯಾವುದೇ ಹೆಡ್ಫೋನದ ಜರೂರತ್ತಿಲ್ಲ. ನಮ್ಮಲ್ಲಿರುವಂತಹ ಇಯರ್ಫೋನನ್ನು ಹೆಡ್ಫೋನಾಗಿ ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋಣ. ಇವೆರಡನ್ನು ಇಲ್ಲಿರುವಂಥ ಮೊಬೈಲ್ಗೆ ಕನೆಕ್ಟ್ ಮಾಡಲಿಕ್ಕೆ ನಾನು ಕೇವಲ ಒಂದು 50 ರೂಪಾಯಿ ಬೆಲೆಯ ಆಡಿಯೋ ಸ್ಪ್ಲಿಟರನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು 50 ರೂಪಾಯಿದಲ್ಲಿ ಸಿಗ್ತೈತೆ. ಲೋಕಲ್ ಮಾರ್ಕೆಟ್ದಲ್ಲಿ ಮೊಬೈಲ್ ಅಂಗಡಿಯೊಳಗೆ ಸಿಗ್ತೈತೆ. ಇದನ್ನು ಬಳಸ್ಕೊಂಡು ನಾನು ಈ ಲೆವೆಲರ್ ಮೈಕ್ರೋಫೋನು ಮತ್ತು ಇಯರ್ಫೋನನ್ನು ಕನೆಕ್ಟ್ ಮಾಡಿ ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ, ಆಮೇಲೆ ಇವುಗಳನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ನಾವೀಗ ನೋಡೋಣ. ಮೊದಲಿಗೆ ಈ ಆಡಿಯೋ ಸ್ಪ್ಲಿಟರ್ ಇದೆಯಲ್ಲ, ಇಲ್ಲಿ 2 ಪೋರ್ಟ್ ಇದಾವೆ, ಆಮೇಲೆ ಒಂದು ಜಾಕ್ ಇದೆ. ಇದೊಂದು TRRS ಜಾಕನ್ನು ಹೊಂದೈತಿ. ಆಮೇಲೆ ಇದೊಂದು 2 3.mm ಪೋರ್ಟನ್ನು ಹೊಂದೈತಿ. ಇದು ಆಡಿಯೋ ಸ್ಪ್ಲಿಟ್ರು. ಆಮೇಲೆ ಇದಕ್ಕೆ ನಾನು ಒಂದು ಪೋರ್ಟಿಗೆ ಇಯರ್ಫೋನು. ನಾನು ಬಳಸ್ತಾ ಇರುವಂಥ ಇಯರ್ಫೋನ್ ಯಾವುದು ಅಂತಂದರೆ ಪೀಟ್ರಾನ್ ಕಂಪ್ನಿಯ ಇಯರ್ಫೋನು. ಇದನ್ನು ಕನೆಕ್ಟ್ ಮಾಡಿದ್ದೀನಿ. ಲೂಸ್ ಕನೆಕ್ಷನ್ ಇರಬಾರ್ದು. ಆಮೇಲೆ ಈ ಸ್ಮಾರ್ಟಾನ್ ಕಂಪ್ನಿಯ ವೈರ್ಡ್ ಮೈಕ್ರೋಫೋನನ್ನು ಇದಕ್ಕೆ ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಈ ಪೋರ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. 2 ಟೈಟಾಗಿ ಕನೆಕ್ಟ್ ಆಗಿದಾವಲ್ಲ ಅಂತ ನೋಡ್ರಿ. ಆಮೇಲೆ ಇನ್ನು ಈ ಜಾಕನ್ನು ನಾವೇನು ಮಾಡೋಣ, ಮೊಬೈಲ್ದಲ್ಲಿರುವಂತಹ ಪೋರ್ಟಿಗೆ ಕನೆಕ್ಟ್ ಮಾಡೋಣ. ಇಷ್ಟೇ. ಕನೆಕ್ಟ್ ಮಾಡಿ ಇಲ್ಲಿ ಐಕಾನ್ ಕಾಣಿಸ್ತಾ ಇದೆ ನೋಡ್ರಿ, ಕನೆಕ್ಟ್ ಆಗಿದೆ. ಇಲ್ಲಿ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಕಂಡಾಗ ಇದು ಕನೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಈ ಮೊಬೈಲ್ದಲ್ಲಿರುವಂಥ ಓಪನ್ ಕ್ಯಾಮ್ರಾವನ್ನು ಬಳಸ್ಕೋಬೋದು. ಇಲ್ಲ ಅಂತಂದರೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಮೊಬೈಲ್ದಲ್ಲಿರುವಂಥ ಇನ್ಬಿಲ್ಟ್ ಆಡಿಯೋ ರೆಕಾರ್ಡರ್ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೋತೀನಿ ನೋಡ್ರಿ. ಇಲ್ಲಿ ರೆಕಾರ್ಡರ್ ಅಂತಿದೆ, ಇದನ್ನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿಕೊಂಡು ಯಾವುದೇ ಸೆಟ್ಟಿಂಗ್ ಮಾಡ್ಕೊಳ್ಳ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಹಲೋ, ಆತ್ಮೀಯ ಸ್ನೇಹಿತರೆ, ನಾನೀಗ ಆಡಿಯೋ ಸ್ಪ್ಲಿಟರ್ಗೆ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇಯರ್ಫೋನನ್ನು ಕನೆಕ್ಟ್ ಮಾಡಿದ್ದೀನಿ. ಈ ಇಯರ್ಫೋನನ್ನು ನಾನು ಆಡಿಯೋ ಸೌಂಡ್ ಮಾನಿಟರ್ ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ. ಆಮೇಲೆ ಈ ಮೈಕ್ರೋಫೋನನ್ನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ. ಆಮೇಲೆ ಇವೆರಡುಗಳ ಸಹಾಯದಿಂದ ಮೊಬೈಲ್ದಲ್ಲಿ ಹೇಗೆ ಆಡಿಯೋ ರೆಕಾರ್ಡ್ ಆಗ್ತೈತಿ, ಆಮೇಲೆ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಈಗ ನೀವು ಆಡಿಯೋ ಕೇಳಿಸ್ಕೊಳ್ತಾ ಇದ್ದೀರಾ. ಇದೇ ಸಿಂಪಲ್ ಆಗಿರುವಂಥ ಸೆಟಪ್ ಮಾಡಿಕೊಂಡು ನಾನು ಆಡಿಯೋ ರೆಕಾರ್ಡ್ ಮಾಡಿದ್ದು. ಆಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ, ಮುಂದಿನ ವಿಡಿಯೋದಲ್ಲಿ ಕಡಿಮೆ ದರದಲ್ಲಿ ಇನ್ನೂ ಯಾವ್ಯಾವ ರೀತಿಯಾದ ಸೆಟಪ್ಪನ್ನು ಮಾಡಿಕೊಂಡು ನಾವು ಕಂಟೆಂಟನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು
ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.